ನೋಡಿ ನಮ್ಮ ದೊಡ್ಡಣೆ ಗ್ರಾಮಕ್ಕೆ ಬಂದು ಮಕ್ಕಳಿಗೆ ಬ್ಲಡ್ ಚೆಕ್ ಮಾಡ್ತಾ ಇರೋದು. ಒಂದು ಹೊಯ್ಸಳ ಸ್ವಸಹಾಯ ಸಂಘದ ಒಂದು ತಂಡದವರು. ನೋಡಿ ನಮ್ಮ ಒಂದು ತಂಡ ಈ ಕಾಡಂಚಿನ ಗ್ರಾಮದೊಳಗೆ ಬಂದು ಮಕ್ಕಳಿಗೆ ಉಚಿತವಾಗಿ ಒಂದು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಇವ್ರಿಗೆ ರಕ್ತ ಪರೀಕ್ಷೆ ಇವ್ರಿಗೆ ಎಷ್ಟೊಂದು ಇವರ ಒಂದು ಸೇವೆಗೆ ಎಷ್ಟೊಂದು ಧನ್ಯವಾದಗಳನ್ನ ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಬಂಧುಗಳೇ. ಸರ್ ಅರ್ಜುನ್ ಅಂತ ನೋಡಿ ಮಕ್ಕಳಿಗೆ ಪುಸ್ತಕ, ಬ್ಯಾಗ್ಗಳು ಮತ್ತು ಅನೇಕ ವಸ್ತುಗಳನ್ನ ತಂದಿದ್ದಾರೆ ಬಂಧುಗಳೇ. ಇವನ್ನೆಲ್ಲ ಮಕ್ಕಳಿಗೆ ವಿತರಣೆ ಮಾಡ್ತಾರೆ. ಇವರಿಗೆ ಎಷ್ಟೊಂದು ಧನ್ಯವಾದಗಳನ್ನ ಹೇಳಬೇಕು ಅಂತಂದರೆ ಸಾಲದು. ಮಕ್ಕಳಿಗೆ ಬ್ಲಡ್ ಚೆಕ್ ಮಾಡಿ ಮತ್ತೆ ಬಿಸ್ಕೆಟ್ ಎಲ್ಲ ಕೊಡ್ತಾ ಇದ್ದಾರೆ. ಅವರಿಗೆ ಎಷ್ಟೊಂದು ಧನ್ಯವಾದಗಳು ಹೇಳಬೇಕು ಅಂತಂದರೆ ಕೃತಜ್ಞತೆಗಳು. ಒಬ್ಬೊಬ್ಬರಿಗೆ ಹಾಸ್ಪಿಟ್ಲಲ್ಲಿ ಬ್ಲಡ್ ಚೆಕ್ ಮಾಡಬೇಕು ಅಂತಂದರೆ ಎಷ್ಟೋ ದುಡ್ಡುಗಳನ್ನ ಕೊಡಬೇಕು. ನೋಡಿ ಅವರೇ ಇಲ್ಲಿಗೆ ಅದು ಫಾರೆಸ್ಟ್ ಅವ್ರ ಪರ್ಮಿಷನ್ ತಗೊಂಡು ಬಂದು ಇಲ್ಲಿ ಇಷ್ಟೊಂದೆಲ್ಲ ಮಾಡ್ತಾರೆ ಅಂತಂದರೆ ಅವರಿಗೆ ಎಷ್ಟೊಂದು ಧನ್ಯವಾದ ಹೇಳಬೇಕು ಅಂತಂದರೆ ಸಾಲದು. ಮಕ್ಕಳಿಗೆ ಬಿಸ್ಕೆಟು ಸಹಾಯ ಮಾಡ್ತಾರೆ. ನಮ್ಮ ಪೋಸ್ಟ್ ಮಾಸ್ಟರ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸೋಣ. ನೋಡಿ ನಮ್ಮ ಊರಲ್ಲಿ ಬಂದು ರಕ್ತ ಚೆಕ್ ಮಾಡೋದು, ಬ್ಲಡ್. ಒಂದು ಹೊಯ್ಸಳ ಯುವ ಸ್ವಸಹಾಯ ಸಂಘ ಚನ್ನಪಟ್ಟಣ ಇವರಿಗೆ ತುಂಬ ಹೃದಯದ ನಮಸ್ಕಾರಗಳನ್ನ ಅರ್ಪಿಸೋಣ. ಮಕ್ಕಳಿಗೆ ನಮ್ಮ ದೊಡ್ಡಣೆ ಗ್ರಾಮಕ್ಕೆ ಬಂದು ಒಂದು ತಂಡ ಬ್ಲಡ್ ಚೆಕ್ ಮಾಡಿ ಇಷ್ಟೊಂದು ತುಂಬ ಧನ್ಯವಾದಗಳು ಅಂತಂದರೆ ಸಾಲದು. ಹೊಯ್ಸಳ ಯುವಕರ ಸ್ವಸಹಾಯ ಸಂಘ ಚನ್ನಪಟ್ಟಣ ಇವ್ರ ಮಕ್ಕಳಿಗೆ ಒಂದು ಮಾನವೀಯತೆ ಎಷ್ಟೊಂದು ಮೆರೀತಿದ್ದಾರೆ. ಬ್ಯಾಗು ಜೊತೆಗೆ ಪೆನ್ನು, ಪೆನ್ಸಿಲು, ರಬ್ಬರು, ಸ್ಕೇಲು ಪ್ರತಿಯೊಂದು ಸಾಮಗ್ರಿಗಳನ್ನ ಕೊಡ್ತಾ ಇದ್ದಾರೆ ಬಂಧುಗಳೇ. ಜಾಮೆಟ್ರಿ ಬಾಕ್ಸು, ಟೈ ಬೆಲ್ಟು, ಒಂದು ಕನ್ನಡ ಕಾಫಿ, ಒಂದು ಇಂಗ್ಲಿಷ್ ಕಾಫಿ, ಒಂದು ಮಗ್ಗಿ ಪುಸ್ತಕ ಮತ್ತು ಇಂಟೆಂಟು, ಟೂಲ್ ಬಂಡು, ಬಟ್ಟೆ. ಎಷ್ಟೊಂದು ಹ್ಯಾಂಡ್ಸ್ ಆಫ್ ಹೇಳ್ಬೇಕು ಅಂತಂದ್ರೆ ಒಂದೇ ಕ್ಲಾಸ್ ಕೊಡ್ತೀರಿ ಎಲ್ಲ ಎರಡು ತೆಗಿತಿರಲ್ಲ ಅದನ್ನ ಒಂದು ಬ್ಯಾಗ್ ಹಾಕಿ ವೇಸ್ಟ್ ಆಗ್ಬಿಡುತ್ತೆ. ಬಂಡಲ್ ಇದ್ರೆ ಬೇರೆ ಎಲ್ಲ ಕೊಡ್ಬೋದು. ಸೈಗಳು
ಅಧಿಪತಿ ಎಲ್ಲರ ಆರಾಧ್ಯ ದೈವ ಮಲೈ ಮಹದೇಶ್ವರ ಸ್ವಾಮಿಯ ಪಾದ ಕಮಲಗಳಿಗೆ ಪಡಮಟ್ಟು ವಿದ್ಯಾದೇವತೆ ಸರಸ್ವತಿ ದೇವಿಯ ಆಶೀರ್ವಾದವನ್ನು ಕೋರುತ್ತಾ ಈ ದಿನ ನಮ್ಮ ಮಲೈ ಮಹದೇಶ್ವರ ಬೆಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ದುರ್ಗಮ ಕಾಡು ಪ್ರದೇಶ ದಟ್ಟ ಕಾನನದ ನಡುವೆ ಹೊಯ್ಸಳ ಯುವಕರ ಸಂಘದ ಸದಸ್ಯರ ಬಳಗದವರು ನಮ್ಮ ಶಾಲಾ ಮಕ್ಕಳಿಗೆ ಹಾಗೂ ಶಾಲೆಗೆ ಅಗತ್ಯವಾದಂತಹ ಕಲಿಕಾ ಪೂರಕ ಲೇಖನ ಸಾಮಗ್ರಿಗಳು ಹಾಗೂ ವಿದ್ಯಾರ್ಥಿಗಳ ರಕ್ತ ಮಾದರಿಯ ಗುಂಪನ್ನ ಪರೀಕ್ಷೆ ಮಾಡತಕ್ಕಂಥ ಒಂದು ಕಾರ್ಯವನ್ನ ಹಮ್ಮಿಕೊಂಡು ಈ ದಿನ ಈ ಶಾಲೆಗೆ ಬಂದಿದ್ದಾರೆ. ಈ ಒಂದು ಸುದಿನದಲ್ಲಿ ವಿತರಣಾ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದಾರೆ. ಸೊ ಈ ಒಂದು ಕಾರ್ಯಕ್ರಮ ಸುಸೂತ್ರವಾಗಿ ನೆರವೇರಲಿ ಅಂತೇಳಿ ಮೊದಲಿಗೆ ದೇವರ ನಾಮವನ್ನು ಹಚ್ಚಲಿಕ್ಕೆ ಸ್ಥಳೀಯರಾದಂತಹ ಶ್ರೀ ಪ್ರಸಾದ್ರವರು ಪ್ರಾರ್ಥನೆಯನ್ನು ಸ್ವಾಮಿ ಮಾದೇವ ನಮ್ಮ ಈ ಭಾಗದ ಯಾವ್ದಾದ್ರು ಒಂದು ಶಾಲೆಯನ್ನ ಸೂಚಿಸಿ ಅಂತ ಕೇಳಿದಾಗ, ಹಾಗಾಗಿ ಅಲ್ಲಿನ ಮಕ್ಕಳ ಒಂದು ಸಂಖ್ಯೆಯನ್ನ ತಗೊಂಡು ನಮ್ಗೆ ಕೊಡಿ ಅಂತ ಹೇಳಿ ಕೇಳಿದಾಗ ಮರಿಸ್ವಾಮಿ ಸರ್ನ ನಾವು ಫೋನ್ ಮಾಡಿ ಎಷ್ಟು ಮಕ್ಕಳಿದ್ದಾರೆ, ಮುಂದಿನ ವರ್ಷ ಎಷ್ಟು ಮಕ್ಕಳು ಈ ಶಾಲೆಗೆ ಬರ್ತಾರೆ ಅಂತೆಲ್ಲ ಕೇಳ್ಕೊಂಡಾಗ ಒಟ್ಟು 25 ಮಕ್ಕಳಿಗಾಗುವಷ್ಟು ಲೇಖನ ಪರಿಕರ ಸಾಮಗ್ರಿಗಳನ್ನ ಅವರು ವ್ಯವಸ್ಥೆ ಮಾಡ್ಕೊಂಡು ಬಂದಿದ್ರು. ಅದ್ರ ದುರದೃಷ್ಟ ಒಂದು 6-7 ಮಕ್ಕಳು ಇಲ್ಲಿಂದ ಬೇರೆ ಶಾಲೆಗೆ ವರ್ಗಾವಣೆ ತಗೊಂಡು TC ತಗೊಂಡು ಹೋಗಿರೋದ್ರಿಂದ ಈಗ ಎಷ್ಟು ಉಳ್ಕೊಂಡಿದ್ದಾರೆ, 18 ಮಕ್ಕಳು ಉಳ್ಕೊಂಡಿದ್ದಾರೆ ಅಂತ ಅಂಕಿಅಂಶ ಕೊಟ್ಟಿದ್ದಾರೆ. ಅಷ್ಟೋ ಮಕ್ಕಳಿಗೆ ಒಂದು ವರ್ಷದ ಉದ್ದಕ್ಕೂ ಏನ್ ಬೇಕಾಗುತ್ತೆ ಮಕ್ಕಳಿಗೆ ಓದೋದಿಕ್ಕೆ ಬರೆಯೋದಿಕ್ಕೆ ಅಷ್ಟೋ ಸಾಮಗ್ರಿಗಳನ್ನ ಇವತ್ತು ತಂದು ವಿತರಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಶಾಲಾ ಅಭಿವೃದ್ಧಿಗೆ ಬೇಕಾದಂತಹ ಇನ್ನಿತರೆ ಸಾಮಗ್ರಿಗಳನ್ನು ಕೂಡ ಇವತ್ತು ವಿತರಣೆ ಮಾಡೋ ಸಲುವಾಗಿ ಇವತ್ತು ಈ ಒಂದು ವಿತರಣಾ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಹಾಜರಿದ್ದಾರೆ. ಈ ಒಂದು ವಿತರಣಾ ಕಾರ್ಯಕ್ರಮಕ್ಕೆ ಹಾಜರಿರುವಂತಹ ಶ್ರೀಯುತ ವೆಂಕಟೇಶ್ ಗುಪ್ತರವರು ಅವರು ಅನಿವಾರ್ಯ ಕಾರಣಗಳಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬರಲಿಲ್ಲ. ಅವರೇನೆ ಈ ಒಂದು ಸಂಘದ ಅಧ್ಯಕ್ಷರು ಕೂಡ. ಅವರ ಅನುಪಸ್ಥಿತಿಯಲ್ಲಿ ಅವರ ಆಗಮನದೊಂದಿಗೆ ಅವರು ಕೂಡ ಕಾರ್ಯಕ್ರಮಕ್ಕೆ ನಾನು ವಿದ್ಯಾರ್ಥಿಗಳ ಪರವಾಗಿ, ಶಾಲೆಯ ಪರವಾಗಿ, ಗ್ರಾಮಸ್ಥರ ಪರವಾಗಿ ಸ್ವಾಗತವನ್ನು ಕೊಡ್ತಾರೆ. ಹೀಗೆ ಈ ಒಂದು ಕಾರ್ಯಕ್ರಮದಲ್ಲಿ ಶೀತ ಮಾಡಿ ಜೊತೆಗೆ ಮಹದೇಶ್ವರ ಬೆಟ್ಟದಿಂದ ಈ ಭಾಗಕ್ಕೆ ಬರಬೇಕು ಅಂತಂದ್ರೆ ಬಹಳ ಶ್ರಮ ಆಗುತ್ತೆ. ಎಲ್ಲಾ ಶ್ರಮವನ್ನು ಕೂಡ ನಮ್ಮ ಜೊತೆಗೆ
ಸೀನಿಯರ್ ಸಿಟಿಸನ್ಸ್ ಶ್ರೀಯುತ ಸುಬ್ರಹ್ಮಣ್ಯ ಸರ್ ಅವರು ನಮ್ಮ ಜೊತೆಗೆ ಇರೋದ್ರಿಂದೆಲ್ಲರ ಒಂದು ಖುಷಿಯನ್ನು ಇಮ್ಮಡಿಗೊಳಿಸಿದೆ. ಹಾಗಾಗಿ ಅವರಿಗೆ ಶಾಲೆಯ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೆಯೇ ಶ್ರೀಯುತ ದುಮ್ಮಾದಪುರವರು ಊರಿನ ಮುಖಂಡರು, ಅವರು ಕೂಡ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವರಿಗೆ ಶಾಲೆಯ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೆಯೇ ಈ ಭಾಗದ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಶ್ರೀಮತಿ ಲಕ್ಷ್ಮೀರವರ ಪತಿ ಪುಟ್ಟಪತಿರವರು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸ್ಥಳೀಯ ಮುಖಂಡರಾದ ಶ್ರೀಯುತ ಮಹಾದೇವರವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೂ ತುಳಸಿಕೆರೆ ಗ್ರಾಮದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಪ್ರಮುಖವಾಗಿ ಪಡ್ಕೊಳ್ತಕ್ಕಂಥವ್ರು ಸಂಘ ಓಪನ್ ಆಗದಕ್ಕೆ ಚಿಕ್ಕ ರೀಸನ್ ಏನಿತ್ತು ಅಂತಂದ್ರೆ ನಾವು ಬೆಳಿಬೇಕು, ನಮ್ ಜೊತೆಲಿ ಇರೋರು ಬೆಳಿಬೇಕು ಅನ್ನೋ ಇಂಟೆನ್ಷನ್ ಇತ್ತು. ಜೊತೆಗೆ ನಾವು ಬೆಳಿಬೇಕು, ನಮ್ ಜೊತೆಲಿ ಇರೋರು ಬೆಳಿಬೇಕು ಅಂತಂದ್ರೆ ಸೋಷಿಯಲ್ ಆಕ್ಟಿವಿಟಿ ಏನಾರು ನಮ್ ಕೈಲಿ ಆಗಿದ್ದು ನಮ್ಮ ಸಮಾಜಕ್ಕೆ ಚಿಕ್ಕ ಕೊಡುಗೆ ಕೊಡ್ಬೇಕು ಅಂತ ಕೊಡುಗೆ ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಚಿಕ್ಕ ಚಿಕ್ಕ ಹೆಜ್ಜೆಗಳನ್ನ ಇಟ್ಕೊಂಡು ಬಂದಿದ್ದೀವಿ. ನಮ್ಮ ತಾಲೂಕಿನಾದ್ಯಂತ ನಮ್ಮ ಸತೀಶ್ ಅವರ ಒಂದು ಸಹಾಯದ ಜೊತೆಗೆ ಎಲ್ಲ ಸ್ಕೂಲ್ನಲ್ಲೂ ಕೂಡ ರಕ್ತದ ಗುಂಪಿನ ಮಾದರಿಯನ್ನು ತಯಾರು ಮಾಡಿ ಕೊಟ್ಟಿದ್ದೇವೆ. ಪ್ರತಿ ಒಂದು ಪಿಸಿನಲ್ಲೂ ಅದೊಂದು ಕಾಲಂ ಬೇಕೇ ಬೇಕಾಗಿರುತ್ತೆ. ಸಣ್ಣ ಪುಟ್ಟ ಸಹಾಯ ಈ ನಿಟ್ಟಿನಲ್ಲಿ. ಅದೇ ರೀತಿ ಈ ಒಂದು ಗ್ರಾಮದ ಬಗ್ಗೆ ನನಗೆ ವ್ಯವಸ್ಥಿತವಾಗಿ ನಮಗೆ ತಿಳಿಸ್ಕೊಟ್ಟಂತ ಮಹೇಂದ್ರ ಸರ್ ನೀವುಗಳು ನಂಗೆ ತುಂಬಾನೇ ಖುಷಿ ಆಯ್ತು. ನನಗೆ ನೋಡಿ ರೋಡ್ ಇಲ್ಲ, ಕರೆಂಟ್ ಇಲ್ಲ ಅಂತ. ಯಾಕೆ ಅಂತಂದ್ರೆ ತುಂಬಾ ಪ್ಯೂರ್ ಆಗಿದ್ದೀರಾ ಅನ್ನೋದಕ್ಕೆ ಆಸೆ ಪಟ್ಟೆ. ಏನಕ್ಕೆ ಅಂತ ಹೇಳಿದೆ ಅಂತಂದ್ರೆ ಈಗ ಬರ್ಬೇಕಾದ್ರೆ ಅದೇ ಹೇಳಿದೆ ನಮ್ಗೆ ಹಳ್ಳಿಗಳಲ್ಲಿ ಹುಡುಗರಿಗೆ ಬಟ್ಟೆಗಳ ಅವಶ್ಯಕತೆ ಅಥವಾ ಬೇರೆ ಏನಾದರೂ ಅವಶ್ಯಕತೆ ಇದ್ದರೆ ಒಳ್ಳೆಯದು. ಹಳ್ಳಿಗಳಲ್ಲೇ ಸೆಲೆಕ್ಟ್ ಜೊತೆಗೆ ನಮ್ಮ ಸ್ನೇಹಿತರು ಭಾಳ ಜನ ಇದ್ದರು. ಅವ್ರನ್ನೆಲ್ಲ ಕರ್ಕೊಂಡು ಹೋಗುವ ನಾನು ಅಲ್ಲಿ ಇದು ಮಾಡ್ತಾ ಇದ್ದೆ. ನನ್ನ ಉದ್ದೇಶ ಇನ್ನೇನು ಇರಲಿಲ್ಲ, ಹೊಟ್ಟೆ ತುಂಬಿದ ಮೇಲೆ ಸ್ವಲ್ಪ ಮಾಡುವ ಅನ್ನೋ ಒಂದು ಉದ್ದೇಶದಿಂದ ನಾನು ಮಾಡ್ತಾ ಇದ್ದೆ. ಧನ್ಯವಾದಗಳು. ನಂಬರ್ಗಳು ಸ್ವತಂತ್ರ ಇಸ್ಕೊಳ್ಳಿ. ಇಂದಿರಾ ಗಾಂಧಿ ಆಸ್ಪತ್ರೆಯಲ್ಲಿ ಯಾವುದೇ ಥರದ್ದು ಸಮಸ್ಯೆ ಆದರೂ ಪರವಾಗಿಲ್ಲ. ಹುಟ್ಟಿದ ಮಕ್ಕಳಿಂದ 16 ವರ್ಷದ ತನಕ ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲ ಥರದ್ದು ಸೌಲಭ್ಯ ಇರುತ್ತೆ. ಕಣ್ಣಿಂದ ಇರ್ಬೋದು, ಕಿಡ್ನಿಗೆ ಇರ್ಬೋದು, ಈಗ ಮಕ್ಕಳಿಗೆ ಉಪ್ಪಿನಕಾಯಿ ಅಂತ ಬರುತ್ತೆ. ನಮ್ಮ ಈ ಭಾಗದಲ್ಲಿ ಯಾರಿಗಾದ್ರೂ ಹುಟ್ಟಿದ ಮಕ್ಕಳಿಂದ ಹಿಡಿದು ಒಂದು ಕೆಲಸ ಮಾಡಿ ಮಕ್ಕಳಿಗೆ ಪ್ರತಿಯೊಂದು ಸಾಮಗ್ರಿಗಳನ್ನ ಕೊಟ್ಟು, ಬ್ಯಾಗ್ ಕೊಟ್ಟು ಈ ಒಂದು ತಂಡ ಮಾನವೀಯತೆಯೇ ಮೆರೆದಿದೆ. ಇಂಥ ಒಂದು ಸೇವೆನ ಎಲ್ಲರೂ ಮಾಡಲ್ಲ. ಥ್ಯಾಂಕ್ ಯು ಸರ್ ಅಂದ್ಬಿಟ್ಟು ಆ ಕಡೆ ನೋಡು, ಫೋಟೋ ನೋಡು. ಪ್ರೇಮ್ ಬರ, ಪ್ರೇಮ್ ನೆಕ್ಸ್ಟ್ ಇನ್ನೊಂದು ಕೊಡಿ. ಒಂದು ಇಂಥ ಸೇವೆ ಎಲ್ಲರಿಗೂ ಬರಲ್ಲ. ದಯವಿಟ್ಟು ಕೆಲವರು ಮಾತ್ರ ನೀವು ಇಂಥ ಸೇವೆ ಮಾಡಿ ಮಲೆ ಮಹದೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಹಾನುಮಲೆ ದೊಡ್ಡಣೆ ಗ್ರಾಮಕ್ಕೆ ಬಂದು ಒಂದು ಸೇವೆ ಮಾಡಿ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಮತ್ತು ಜನರ ಒಂದು ಒಳ್ಳೆಯದಕ್ಕೆ, ಬಡ ಜನರ ಒಳ್ಳೆಯದಕ್ಕೆ ಸಹಕರಿಸಬೇಕಾಗಿ ವಿನಂತಿ. ವ್ಯವಸ್ಥೆ ಬೇಕು ಅಂತ ಹೇಳಿ ಅವರು ಕೇಳಿದ್ರು. ಅವರ ಮನವಿಯಂತೆ ಕಾರ್ಪೆಟ್, ಜಮಖಾನ, ಒಂದಷ್ಟು ಬೆಡ್ಶೀಟ್ಗಳು, ಆಟದ ಸಾಮಗ್ರಿ ಮತ್ತು ನಮ್ಮ ಅಡಿಗೆ ಸಿಬ್ಬಂದಿಗಳಿಗೆ ಹಬ್ಬ ಮಾಡಲಿಕ್ಕೆ ಸ್ಪೀಕರ್ ಕೊಟ್ಟಿದ್ದಾರೆ. ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಇದನ್ನ ಬಳಸ್ಕೊಂಡು ಮೈಕು ಇದೆ ಬಂಧುಗಳೇ. ಕೇಳ್ಬೋದು. ಸತತವಾಗಿ 12 ವರ್ಷದಿಂದ ಇದೇ ಕೆಲಸದಲ್ಲಿ ತೊಡಗಿಸ್ಕೊಂಡು ಹಠವಾಗಿ ಮಾಡ್ತಾ ಇದ್ದಾರೆ. ನಮ್ಗೆ ಇದನ್ನ ಕೈ ಬಿಡಬಾರ್ದು ಅಂತ ತಗೊಳ್ಳಿ ಸರ್, ಸಿಂಗಲ್ ಇವರು ಸಾಲ ಮಕ್ಕಳಿಗೆ ಬರ್ತೀನಿ ಸರ್, ನೀವು ಸಿಂಗಲ್ ತಗೊಳ್ಳಿ. ತುಂಬಾ ಸಾಲಿಗೆ ಸಾಲ ಮಕ್ಕಳಿಗೆ ಶೇಖರ್ ಇಲ್ಲಿ ಬಂದ್ಬಿಡಿ.